ಸಿಎಂ ಸೂಚನೆ ಬೆನ್ನಲ್ಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಟ್ಟುನಿಟ್ಟಾಗಿ ಜಾರಿಯಾಗಲು ಸ್ವತಃ ಕಮಿಷನರ್ ಎನ್ ಶಶಿಕುಮಾರ್ ಫೀಲ್ಡ್ಗೆ ಇಳಿದಿದ್ದು ಡ್ರಗ್ಸ್ ಮುಕ್ತ ಹುಬ್ಬಳ್ಳಿ ಧಾರವಾಡ ಮಾಡಲು ಕಾರ್ಯಾರಂಭವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಹುಬ್ಬಳ್ಳಿ ಹಳೆ ಸಿಆರ್ ಮೈದಾನದಲ್ಲಿ ಡ್ರಗ್ಸ್ ಪೆಡ್ಲರ್ಗಳ ಪರೇಡ್ ನಡೆಸುವ ಮೂಲಕ ಕಮಿಷನರೇಟ್ನ ಎಲ್ಲ ಠಾಣೆಯ ವ್ಯಾಪ್ತಿಯ ಡ್ರಗ್ಸ್ ಪೆಡ್ಲರ್ಗಳಿಗೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಕಮಿಷನರ್ಗೆ ಡಿಸಿಪಿ ಬಿಎಸ್ ನಂದಗಾಮಿ ಸೇರಿದಂತೆ ರವೀಶ್ ಕೂಡ ಸಾಥ್ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕಮಿಷನರ್ ಸಿಎಂ ಹಾಗೂ ಗೃಹ ಸಚಿವರ ಸಭೆಯಲ್ಲಿ ಸರ್ಕಾರ ಮಾದಕ ವಸ್ತುಗಳ ಬಗ್ಗೆ ಜೀರೋ ಟಾಲರೆನ್ಸ್ ಇರಬೇಕೆಂದು ಒತ್ತಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಡ್ರಗ್ಸ್ ಪರೇಡ್ ಮಾಡಲಾಗಿದೆ. ಕಿಡಿಗೇಡಿಗಳು, ಡ್ರಗ್ಸ್ ಪೆಡ್ಲರ್ಗಳು, ಯುವಕರು, ಜನರು ದಿಕ್ಕು ತಪ್ಪಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಕಳೆದ 2-3 ದಿನಗಳಿಂದ ಹೋಮ್ ವರ್ಕ್ ಮಾಡಿ ಡ್ರಗ್ಸ್ ಪೆಡ್ಲರ್ಗಳ ಪರೇಡ್ ಮಾಡಿದ್ದೇವೆ. ಕಳೆದ 10 ವರ್ಷದಲ್ಲಿ ದಾಖಲೆಯಾದ ಕೇಸ್ಗಳ ಆಧಾರದ ಮೇಲೆ ಪರೇಡ್ ಮಾಡಿದ್ದೇವೆ ಅಂತ ಕಮಿಷನರ್ ಹೇಳಿದ್ದು ಹೀಗೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳಲ್ಲಿ ಮುಖ್ಯವಾಗಿ ಕಾಲೇಜುಗಳು ಆಮೇಲೆ ಔಟ್ಸ್ಕರ್ಟ್ಸ್ಗಳಲ್ಲಿ ಈ ಮಾದಕ ವಸ್ತುಗಳ ಮಾರಾಟ ಮತ್ತು ಸೇವನೆ ಎರಡರ ಸಮಸ್ಯೆ ಇದೆ. ಮತ್ತು ಶಾಲಾ ಕಾಲೇಜುಗಳಲ್ಲಿ ವಾತಾವರಣ ಹಾಳು ಮಾಡುವಂಥದ್ದು ಮತ್ತು ಯುವ ಸಮೂಹವನ್ನು ಟಾರ್ಗೆಟ್ ಮಾಡೋದು ಮಾಡ್ತಾ ಇದ್ದಾರೆ ಅಂತ ಸಾರ್ವಜನಿಕರು, ನಮ್ಮ ಅಧಿಕಾರಿಗಳು, ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು, ಮಾಧ್ಯಮದವರು ಎಲ್ಲರೂ ಹೇಳಿದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಖುದ್ದು ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು ಯಾರು ಮಾದಕ ವಸ್ತುಗಳ ಪೆಡಲಿಂಗ್ ಮಾಡೋವಂಥವ್ರು, ಅಂದರೆ ಸೇಲ್ ಮಾಡೋವಂಥವ್ರು, ಟ್ರಾನ್ಸ್ಪೋರ್ಟೇಷನ್ ಮಾಡೋವಂಥವ್ರು, ಅಂಥವ್ರ ವಿರುದ್ಧ ಕಾರ್ಯಾಚರಣೆ ಮಾಡಬೇಕು ಅಂತ 2-3 ದಿನದಿಂದ ತಯಾರಿ ಮಾಡಿಕೊಂಡು ಇವತ್ತು ಬೆಳಗಿನ ಜಾವದಿಂದ ಸುಮಾರು 180ಕ್ಕೂ ಹೆಚ್ಚು ಆರೋಪಿಗಳು ಇವರು ಕಳೆದ 10 ವರ್ಷಗಳಲ್ಲಿ ಒಂದು ಡ್ರಗ್ಸ್ ರಿಲೇಟೆಡ್ NDPS ಕಾಯ್ದೆ ಅಡಿಯಲ್ಲಿ ಆರೋಪಿಗಳಾಗಿರುವಂಥವ್ರು. ಸಾಕಷ್ಟು ಜನದ ಇದರಲ್ಲಿ ಕೇಸಸ್ಸು ಟ್ರಯಲಲ್ಲಿ ನಡೀತಾ ಇದೆ, ಕೆಲವ್ರದ್ದು ಅಂಡರ್ ಇನ್ವೆಸ್ಟಿಗೇಷನ್ ಇದೆ. ಸೊ ಆ ಒಂದು ಕ್ಯಾಟಗರಿಯ ಸುಮಾರು 180ಕ್ಕೂ ಹೆಚ್ಚು ಜನರನ್ನು ನಾವು ಇವತ್ತು ಪೆರೇಡ್ ಮಾಡಿದ್ವಿ. ಸೊ ಅದರಲ್ಲಿ ಕೇವಲ ಸುಮ್ಮನೆ ಅವ್ರನ್ನ ಕರೆಸ್ಬಿಟ್ಟು ಎಚ್ಚರಿಕೆ ನೀಡಿ ಕಳಿಸೋದು ಅಷ್ಟೇ ಅಲ್ಲ, ನಮ್ಮ ಸ್ಟೇಷನ್ಗಳಲ್ಲಿ ಯಾವ ರೀತಿ ರೌಡಿ ಎಲಿಮೆಂಟ್ಸ್ಗಳಿಗೆ ರೌಡಿ ಶೀಟ್ಸ್ ಇರುತ್ತೆ, ಕಳ್ಳತನ ಮತ್ತು ಬೇರೆ ಬೇರೆ ಸ್ವತ್ತಿನ ಪ್ರಕರಣಗಳಲ್ಲಿರುವಂಥವ್ರಿಗೆ MOB ಕಾರ್ಡ್ ಇರುತ್ತೆ, ಆ ಥರ ಡೋಸಿಯರ್ಸನ್ನು ಎಲ್ಲ ಪೆಡ್ಲರ್ಸ್ ವಿರುದ್ಧ ಓಪನ್ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಎರಡನೇದು, ಆ ಎಲ್ಲ ವ್ಯಕ್ತಿಗಳು ಯಾರನ್ನ ವಶಕ್ಕೆ ತೊಗೊಂಡಿದ್ವಿ ಅವರ ಟೆಕ್ನಿಕಲ್ ಇನ್ಪುಟ್ಸಿಂದ, ಅಂದರೆ ಅವ್ರ ಮೊಬೈಲ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇರ್ಬೋದು, ಅವನ್ನೆಲ್ಲ ವೆರಿಫೈ ಮಾಡಿಕೊಂಡು ಅವರ ಚಟುವಟಿಕೆ ಏನಿದೆ, ಅವರ ಅಸೋಸಿಯೇಟ್ಸ್ ಯಾರಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡೋವಂಥವ್ರು ಯಾರಿದ್ದಾರೆ, ಅವರಿಗೆ ವಾಹನ ಕೊಡೋರು ಯಾರು, ಅವ್ರಿಗೆ ದುಡ್ಡು ಕೊಡೋರು ಯಾರು, ಅವ್ರು ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಲೀಗಲ್ ಅಸಿಸ್ಟೆನ್ಸಿಗೆ ಹೆಲ್ಪ್ ಮಾಡೋರು ಯಾರು, ಅದೆಲ್ಲದ್ರದ್ದು ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಮಾಡೋವಂಥದ್ದು ಒಂದು ಡೋಸಿಯರ್ಸ್ನ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಮೂರನೇದಾಗಿ, ಮುಂಜಾಗ್ರತಾ ಕ್ರಮವಾಗಿ ಈ ಹಿಂದೆ ತಮಗೆಲ್ಲ ಗೊತ್ತಿರೋಂಗೆ 107, 108, 9, 110 ಈ ರೀತಿ CRPC ಅಡಿಯಲ್ಲಿ ದಾಖಲು ಮಾಡ್ತಾಯಿದ್ವಿ. ಅದೇ ರೀತಿ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು 2 ಲಕ್ಷ ರೂಪಾಯಿ ಅವ್ರಿಗೆ ಬಾಂಡ್ ಎಕ್ಸಿಕ್ಯೂಟ್ ಮಾಡಿದಂಥವ್ರಿಗೆ ಮಾತ್ರ ನಾವು ಮತ್ತೆ ಬಾಂಡ್ ಮೇಲೆ ಬಿಡುವಂಥದ್ದು ಸೂಚನೆಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಇವಾಗಿನ ಪ್ರೆಸೆಂಟ್ ಅಫೆಂಡರ್ಸ್ ಯಾರಿದ್ದಾರೆ, ಯಾವ್ಯಾವ ಏರಿಯಾಗಳು ಈ ಒಂದು ಮಾದಕ ವಸ್ತುಗಳ ಮಾರಾಟ ಸೇವನೆ ನಡೀತಾ ಇದೆ ಅನ್ನೋಂಥದ್ರ ಬಗ್ಗೆ ಪ್ರೆಸೆಂಟ್ ಮಾಹಿತಿ ಏನಿದೆ ಅನ್ನೋಂಥದ್ದನ್ನು ಇಂಟ್ರಾಗೇಷನ್ ರಿಪೋರ್ಟ್ಸಲ್ಲಿ ಪಡ್ಕೊಳ್ಳೋವಂಥದ್ದು. ಅದೇ ರೀತಿ ಹಾಟ್ಸ್ಪಾಟ್ಸ್, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕೆಲವು ಹಾಟ್ಸ್ಪಾಟ್ಸ್ ಖಂಡಿತ ಇದ್ದಾವೆ, ಎಲ್ಲಿ ಈ ಡ್ರಗ್ ಮೆನೇಸ್ ಜಾಸ್ತಿ ಇದೆ, ಸೇಲ್ ಇರ್ಬೋದು, ಕನ್ಸಂಪ್ಷನ್ ಇರ್ಬೋದು, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಕೆಲವು ಸ್ಟೋರ್ ಮಾಡಿಕೊಂಡು ಮತ್ತು ರೀಟೇಲಲ್ಲಿ ಕೊಡುವಂಥದ್ದು, ಹೋಲ್ಸೇಲಲ್ಲಿ ಸ್ವಲ್ಪ ಜಾಸ್ತಿ ತೂಕದಲ್ಲಿ ಸಿಕ್ಕುವಂಥದ್ದು, ಇದೆಲ್ಲ ಸಮಗ್ರ ಮಾಹಿತಿಯನ್ನು ಈ ಆರೋಪಿಗಳ ವತಿಯಿಂದ ಕೂಡ ಪಡ್ಕೊಳ್ಳೋಂಥ ಒಂದು ಸಮಗ್ರ ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲ ಅವಳಿ ನಗರದ ಪೊಲೀಸ್ ಅಧಿಕಾರಿಗಳು, ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ ಎಬೋ, ಮತ್ತು ಪ್ರತಿ ಠಾಣೆಯಲ್ಲಿ ಸುಮಾರು 8ರಿಂದ 10 ಜನ ಸಿಬ್ಬಂದಿಗಳು, ಕ್ರೈಮ್ ಮತ್ತು ಸ್ಪೆಷಲ್ ಬ್ರ್ಯಾಂಚ್ ಅವರು, CCB ಅವರು, ಸೆನ್ ಪೊಲೀಸ್ ಸ್ಟೇಷನ್ ಎಲ್ಲ ಸೇರಿ ಒಂದು ಕಾರ್ಯಾಚರಣೆ ಮಾಡಿದ್ದೀವಿ. ಸರ್ಕಾರದ್ದು ಮತ್ತು ನಮ್ಮ ಇಲಾಖೆದು ಭಾಳ ಸ್ಪಷ್ಟವಾಗಿ ಝೀರೋ ಟಾಲರೆನ್ಸ್, ಅಂದರೆ ಶೂನ್ಯ ಸಹಿಷ್ಣುತೆ ಅಂತ ಏನು ಹೇಳ್ತೀರಿ, ಅಗೇನೆಸ್ಟ್ ಡ್ರಗ್ಸ್ ಇರುವಂಥದ್ದು ನಾನೀಗಾಗಲೇ ಹೇಳಿದ್ದೀನಿ. ಅದನ್ನು ಜಾರಿಗೆ ತರಲಿಕ್ಕೆ ನಮ್ಮ ಕಡೆಯಿಂದ 100% ಪ್ರಯತ್ನಗಳು ಮತ್ತು ನಿರಂತರ ಕಾರ್ಯಾಚರಣೆಗಳು ನಡೆಯುತ್ತೆ. ಮತ್ತು ಭಾಳ ಸ್ಪಷ್ಟವಾಗಿ ನಾನು ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ಪೆಡ್ಲರ್ಸ್ಗಷ್ಟೇ ಸೀಮಿತವಾಗಿ ಮಾಡಿದಂಥ ಕಾರ್ಯಾಚರಣೆ. ಇನ್ನು ಕನ್ಸ್ಯೂಮರ್ಸ್ ಇದ್ದಾರೆ. ನೆಕ್ಸ್ಟ್, ಕನ್ಸ್ಯೂಮ್ಷನ್ ಆಫ್ ಡ್ರಗ್ಸ್ ಈಸ್ ಆಲ್ಸೋ ಆನ್ ಅಫೆನ್ಸ್.
ನಾನೇನೋ ಒಂದು ಸ್ಮಾಲ್ ಕ್ವಾಂಟಿಟಿಲಿ ಒಂದು 5 ಗ್ರಾಮ್ ಗಾಂಜಾ ಇಟ್ಕೊಂಡಿದ್ದೀನಿ, ನಾನೇನು ಸೇಲ್ ಮಾಡ್ತಾಯಿಲ್ಲ, ಆ ಥರ ಯಾವುದು ಎಕ್ಸ್ಕ್ಯೂಸು ಇರಲಿಕ್ಕಿಲ್ಲ. ಹಾಗಾಗಿ ನೆಕ್ಸ್ಟು ಫೇಸಲ್ಲಿ ಕನ್ಸ್ಯೂಮರ್ಸ್ ಯಾರ್ಯಾರಿದ್ದಾರೆ ಅವ್ರುಗಳದ್ದು ಮೇಲೆ ಕೂಡ ಕಾರ್ಯಾಚರಣೆನ ಮಾಡ್ತೀವಿ. ಮತ್ತು ಇದು ಬ್ಯಾಕ್ವರ್ಡ್ ಫಾರ್ವರ್ಡ್ ಲಿಂಕೇಜಸ್ ಮಾಡುವಂಥದ್ದು ಮಾಡ್ತೀವಿ. ಇವಾಗ ಒಂದು ಅರ್ಧ kg ಗಾಂಜಾ ಸಿಕ್ತು ಅಂತಂದರೆ ಅವನೊಬ್ಬನ ಮೇಲೆ ಆರೋಪ ಇತ್ತು ಅಂತಂದು ಕೇಸ್ ಮಾಡಿ ಅರೆಸ್ಟ್ ಮಾಡಿ ಕೇಸ್ ಚಾರ್ಜ್ ಶೀಟ್ ಮಾಡಿ ಮುಗಿಸಲ್ಲ. ಅವನು ಎಲ್ಲಿಂದ ತಂದ, ಯಾರ ಕಡೆಯಿಂದ ತಂದ, ಯಾರಿಗೆ ಕೊಡ್ತಾ ಇದ್ದ, ಈ ಎಲ್ಲದಕ್ಕೆ ಅವನಿಗೆ ಹಣಕಾಸಿನ ಸಹಾಯ ಯಾರು ಮಾಡ್ತಿದ್ರು, ಮತ್ತು ಈ ರೀತಿ ಕೃತ್ಯಗಳು ಮಾಡೋವಂಥವ್ರದ್ದು ಬೇರೆ ಕ್ರಿಮಿನಲ್ ಕನೆಕ್ಷನ್ಸ್ ಇದ್ದೇ ಇರುತ್ತೆ. ಯಾಕಂದರೆ ಭಾಳ ಜನ ನೀವು ಕೂಡ ಹೇಳಿದ್ರಿ, ಈ ಡ್ರಗ್ಸು ಗಾಂಜಾ ಹೊಡೆದ್ಬಿಟ್ಟು ಗಲಾಟೆ ಮಾಡ್ತಾರೆ, ಗುಂಪು ಘರ್ಷಣೆ ಮಾಡ್ಕೋತಾರೆ ಅಂತ. ಅದೆಲ್ಲದಕ್ಕೂ ಒಂದು ಸಮಗ್ರವಾದ ಇತಿಶ್ರೀ ಆಡಲಿಕ್ಕೋಸ್ಕರ ನಾವು ನಮ್ಮ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಅಧಿಕಾರಿ ಸಿಬ್ಬಂದಿಗಳಿಗೆ ಫಸ್ಟ್ ಸೆನ್ಸಿಟೈಸ್ ಮಾಡಿ ಕಾರ್ಯಾಚರಣೆ ಕಲಿತೀವಿ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.